ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 17 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 26ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬ್ರೇನಿಂದ ಟ್ರೇಡ್ ನೋಡೋಣ. ಇಲ್ಲಿ ಪೊಸಿಷನ್ಸಲ್ಲಿ ಚೆಕ್ ಮಾಡಿದರೆ ಅಂತಂದರೆ ಇಲ್ಲಿ 2 ಪೊಸಿಷನ್ ತೋರಿಸ್ತಿದೆ. ಒಂದು ಬಜಾಜ್ ಹೌಸಿಂಗ್ ಫೈನಾನ್ಸು, ಇದರಲ್ಲಿ 1000 ಲಾಸಸ್ ಅಂತ ತೋರಿಸ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ 1000 ಲಾಸಸ್ ಇದು ಪೊಸಿಷನಲ್ ಏನು ಹೋಲ್ಡಿಂಗ್ ಮಾಡಿದ್ದೆಲ್ಲ ಅದು ಬಜಾಜ್ ಹೌಸಿಂಗ್ ಫೈನಾನ್ಸ್. ಇದು ನಾನು ಪ್ರಾಫಿಟ್ ಬುಕ್ ಮಾಡಿರೋದು. ಇದು ನ್ಯೂ ಜರ್ನಲ್. ಇವತ್ತು ನಾನು ಇಂಟ್ರಾಡೇ ಟ್ರೇಡ್ ತಗೊಂಡಿರೋದು. ಇಂಟ್ರಾಡೇ ಟ್ರೇಡಲ್ಲಿ ನಾನು ಇವತ್ತು ಪ್ರಾಫಿಟ್ ಆಗಿದೆ. ಇದರಲ್ಲಿ 1000 ರೂಪೀಸ್ ಪ್ರಾಫಿಟ್ ಆಗಿದೆ. ಸೊ ಎರಡರದ್ದು ಪ್ಲಸ್ ಮೈನಸ್ ತೋರಿಸ್ಬಿಟ್ಟು ಇಲ್ಲಿ ಪೊಸಿಷನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ 81 ಅಂತ ತೋರಿಸ್ತಾ ಇದೆ. ಬಟ್ ಇವತ್ತು ನಮಗೆ ಇಂಟ್ರಾಡೇಯಲ್ಲಿ ಆಗಿರೋಂಥ ಪ್ರಾಫಿಟ್ಟು 1000 ರೂಪೀಸು. ಇಲ್ಲಿ ಅಬ್ಸರ್ವ್ ಮಾಡಿದೆ ಅಂದರೆ ನಾನು ಬಜಾಜ್ ಹೌಸಿಂಗ್ ಫೈನಾನ್ಸ್ ಸೆಲ್ ಮಾಡಿರೋದು 176ಗೆ. ಇದು IPO ಲೀಸ್ಟಿಂಗ್ ಪ್ರೈಸ್ 70 ರೂಪೀಸ್ ಇತ್ತು. ಟೋಟಲ್ ನನಗೆ ಪ್ರಾಫಿಟ್ 106 ಇಂಟು 218 ಅಂತಂದರೆ ಇದರಲ್ಲಿ ನನಗೆ 22,500 to 600 ರೂಪೀಸ್ ಪ್ರಾಫಿಟ್ ಆಗಿದೆ. ನಿನ್ನೆ 18,000 ಬುಕ್ ಮಾಡಿದ್ದೆ. ಇದರಲ್ಲಿ ನನಗೆ ಬಜಾಜ್ ಹೌಸಿಂಗಲ್ಲೇ ಟೋಟಲ್ಲು ಈ ಮಂತಲ್ಲೇ ನನಗೆ ಟೋಟಲ್ 40,000 ರೂಪೀಸ್ ಪ್ರಾಫಿಟ್ ಆಗಿದೆ. ಇನ್ನೊಂದು ಅಕೌಂಟಲ್ಲಿ ನನಗೆ IPO ಸಿಕ್ಕಿತ್ತು, ಅದನ್ನು ನಾನು ಇನ್ನೂ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅಂದರೆ ನ್ಯೂ ಜನ್ನಲ್ಲಿ ನಾನು ಬೈ ಮಾಡಿದ್ದು ನ್ಯೂ ಜನ್ನ 25 ಕ್ವಾಂಟಿಟಿ 1190 ಎಂಟ್ರಿ ಕೊಟ್ಟಿದ್ದೆ. ಅದು ಪ್ರಾಫಿಟ್ ಬುಕ್ ಮಾಡಿರೋದು 1230ಗೆ. ಇದರಲ್ಲಿ ನನಗೆ 1000 ರೂಪೀಸ್ ಪ್ರಾಫಿಟ್ ಆಗಿದೆ. ಬನ್ನಿ ಇದರದ್ದು ಲಾಜಿಕ್ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನ್ಯೂ ಜನ್ನಲ್ಲಿ ಅಬ್ಸರ್ವ್ ಮಾಡಿದರೆ ಅಂತಂದರೆ ಮಾರ್ನಿಂಗಿಂದ ಏನಾಗಿದೆ ಅಂತ ಅಂದ್ಬಿಟ್ಟು ಸೈಡ್ ವೇಸ್ ಹೋಗ್ತಾ ಇತ್ತು. ಅದರ ನಂತರ ಇಲ್ಲಿ ವಾಲ್ಯೂಮ್ ಕೂಡ ಭಾಳ ಕಡಿಮೆ ಇತ್ತು. ಅದರ ನಂತರ ಸಡನ್ನಾಗಿ ಅರೌಂಡ್ 1235 1240ಗೆ ಎರಡು ಕ್ಯಾಂಡಲ್ ನೋಡಿದೆ ಅಂತಂದರೆ ಸಡನ್ನಾಗಿ ವಾಲ್ಯೂಮ್ ಸ್ಪೈಕ್ ಆಗಿತ್ತು. ಈ ವಾಲ್ಯೂಮ್ ಸ್ಪೈಕ್ ಆಗಿದ್ದ ತಕ್ಷಣ ನಾನು ಏನು ಮಾಡಿದೆ ಅಂತ ಆರ್ಡರ್ ಪ್ಲೇಸ್ ಮಾಡಿದ್ದೆ. ನಂದು ಸ್ಟಾಪ್ ಲಾಸ್ ಇದ್ದಿದ್ದು 1070 ಇತ್ತು. ಈ ಪ್ಲೇಸಿಗೆ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಇದನ್ನು ಸ್ಟಾಪ್ ಲಾಸ್ ಆಗಿತ್ತು. ನಾನು ಎಂಟ್ರಿ ಇದ್ದಿದ್ದು 1090ಗೆ. ಇಲ್ಲಿ 20 ಪಾಯಿಂಟ್ಸ್ ಅಂತಂದ್ಬಿಟ್ಟು ಸ್ಟಾಪ್ ಲಾಸ್ ಅನ್ಕೊಂಡ್ಬಿಟ್ಟು 1090 ಆರ್ಡರ್ ಪ್ಲೇಸ್ ಮಾಡಿದ್ದೆ. ಇವೆರಡು ಕ್ಯಾಂಡಲ್ ಆದ ತಕ್ಷಣ ನಾನು ನೋಡಿಬಿಟ್ಟು ಅದ ನಂತರ ನೀವು ಅಬ್ಸರ್ವ್ ಮಾಡಿದೆ ಅಂತಂದರೆ ನಾನು 20 ಪಾಯಿಂಟ್ಸ್ ಅಂದರೆ ಆಬ್ವಿಯಸ್ಲಿ ನಮ್ಮ 1:2 ಟಾರ್ಗೆಟ್ ಅಂತಂದರೆ 40 ಪಾಯಿಂಟ್ಸ್ ಇರುತ್ತೆ. 1130ಗೆ ನನ್ನ ಟಾರ್ಗೆಟ್ ಇದ್ದಿದ್ದು 1230. ಇದು ನಂದು ಟಾರ್ಗೆಟ್ ಆಗಿತ್ತು. ಅದರ ನಂತರ ನೋಡೋಣ ಬನ್ನಿ ಮಾರ್ಕೆಟ್ ಹೇಗೆ ಮೂವ್ ಆಗಿದೆ, ಯಾವಾಗ ನಂದು ಆರ್ಡರ್ ಟ್ರಿಗರ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಒಳ್ಳೆ ಅಪ್ ಮೂವ್ ಕ್ಯಾಂಡಲ್ ಆಯಿತು. ಈ ಕ್ಯಾಂಡಲಲ್ಲೇ ನನಗೆ ಆರ್ಡರ್ ಟ್ರಿಗರ್ ಆಗಿಬಿಟ್ಟು ಅದರ ನಂತರ ಮಾರ್ಕೆಟ್ ಅಪ್ ಮೂವ್ ಆಗಿದೆ. ಅದರ ನಂತರ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ನೋಡಿ ಅರೌಂಡ್ ಈ ಕ್ಯಾಂಡಲಲ್ಲೇ ನನಗೆ ಏನಾಗಿದೆ ಅಂತಂದರೆ ಟಾರ್ಗೆಟ್ ಹಿಟ್ ಆಗಿದೆ. ಅದರ ನಂತರ ಮಾರ್ಕೆಟ್ ಇನ್ನೂ ಅಪ್ ಮೂವ್ ಹೋಗಿತ್ತು. ಬಟ್ ಆಲ್ರೆಡಿ ನಮ್ಮ ಟಾರ್ಗೆಟ್ ಹಿಟ್ ಆಗಿದ್ದರಿಂದ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಅರೌಂಡ್ 1000 ರೂಪೀಸ್ ಇವತ್ತು ಪ್ರಾಫಿಟ್ ಆಗಿದೆ. ಇದು ವಾಲ್ಯೂಮ್ ಬೇಸ್ಡ್ ಟ್ರೇಡಿಂಗ್ ಅಂತ ಕರಿತೀವಿ. ವಾಲ್ಯೂಮ್ ಚೆಕ್ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಇಂಟ್ರಾಡೇ ಟ್ರೇಡಿಂಗು. ಇದು ಒಂದು ರೀತಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ ಬೇಸ್ಡ್ ಆನ್ ದಿ ವಾಲ್ಯೂಮು. ಅಟ್ ದಿ ಎಂಡ್ ಆಫ್ ದಿ ಮಂತ್ ನಾವು ಯೂಸ್ ಮಾಡಿದಂಥ ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದೆ ಅದು ಎಲ್ಲದ್ರ ಬಗ್ಗೆನೂ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ನಾನು ಎವ್ರಿ ಡೇ ಸಿಂಗಲ್ ಸ್ಟ್ರಾಟಜಿ ಯೂಸ್ ಮಾಡಿಲ್ಲ. ಒಂದಿನ ಟ್ರೆಂಡ್ ಲೈನ್ ಯೂಸ್ ಮಾಡಿದ್ದೀವಿ, ಒನ್ ಡೇ ಆಪ್ಷನ್ ಚೈನ್ ಯೂಸ್ ಮಾಡಿದ್ವಿ, ಒಂದೊಂದು ದಿನ ವಾಲ್ಯೂಮ್ ಯೂಸ್ ಮಾಡಿದ್ದೀವಿ. ಡಿಫ್ರೆಂಟ್ ಸ್ಟ್ರಾಟಜಿ, ಒಂದು ಡೇ ಓಪನ್ ಹೈ ಓಪನ್ ಲೋ ಸ್ಟ್ರಾಟಜಿ ಕೂಡ ಯೂಸ್ ಮಾಡಿದ್ದೀವಿ. ದೇರ್ ಆರ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ವಿ ಹ್ಯಾವ್ ಯೂಸ್ಡ್ ಇನ್ 30 days. ಅದೆಲ್ಲ ನಿಮಗೆ ಕಲಿಯೋಕ್ಕೆ ಸಿಕ್ಕಿದೆ ಅಂತ ನಾನು ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.